ಮೇಲ್ಗಡೆ ಇದ್ದಂಥ ಬಾಕ್ಸನ್ನು ಓಪನ್ ಮಾಡಿದಾಗ ಹೀಗೆ ಕಾಣಿಸುತ್ತೆ ಸ್ಟಾರ್ಟ್ರು. ನೋಡಿರಿ, ಏನೇ ಮಾಡಬೇಕು ಅಂದರೆ ಯಾವಾಗಲೂ MCB ಆಫ್ ಇರಬೇಕು. ಬೆಟರ್ ಇನ್ನೂ ತುಂಬ ವೈರಿಂಗ್ನೆಲ್ಲ ಟಚ್ ಮಾಡಿ ನೀವೇನೋ ಚೇಂಜ್ ಮಾಡ್ತಿದ್ದೀರಾ ಅಂದರೆ ಈ ಜಂಪ್ಸ್ ಇವು ಕೂಡ ಓಪನ್ ಮಾಡ್ಕೊಬೇಕು. ಓಕೆ, ಬಿ ವೆರಿ ಕೇರ್ಫುಲ್. ಅವರ ಕರೆಂಟ್ ಜೊತೆಯಲ್ಲಿ ಪವರ್ ಲೈನ್ಸ್ ಇದ್ದಾಗ ವರ್ಕ್ ಮಾಡೋ ಟೈಮಲ್ಲಿ ಭಾಳ ಹುಷಾರಿರಬೇಕು. ಫ್ಯೂಸನ್ನು ತಕ್ಕೊಳ್ಳಿ. ವೈರ್ ಏನಾದ್ರು ತೆಗ್ದು ಚೇಂಜ್ ಮಾಡಬೇಕು ಅಂದರೆ MCB ಕೂಡ ಆಫ್ ಮಾಡ್ಕೊಳ್ಳಿ. ಸೊ ಇದು ರಿಲೇ. ಓಕೆ, ಇದು 22 ಆ್ಯಂಪ್ಸ್ ರಿಲೇ ಇದೆ. ಸೊ ನಮ್ಮ ಮೋಟ್ರ್ ಬಿಟ್ಟಿರೋದು, ಮೋಟ್ರನ್ನ ರೇಟೆಡ್ ಕರೆಂಟ್ ಬಂದು 23 ಆ್ಯಂಪ್ಸ್ ಇದೆ. ಸೊ ಹಾಗಾಗಿ ನಾನು ಇದು 20 ಆ್ಯಂಪ್ಸ್ ಸೆಟ್ ಇತ್ತು, ಸ್ವಲ್ಪ ಕಡಿಮೆ ಮಾಡ್ತೀನಿ. ಬಿಕಾಸ್ ಓಕೆ 19ಗಿಂತ ಸ್ವಲ್ಪ ಜಾಸ್ತಿ ಇಡ್ತಿದ್ದೀನಿ. ಏನಕ್ಕೆ ನಾವು ರೇಟೆಡ್ ಕರೆಂಟ್ಗಿಂತ ಆ್ಯಂಪ್ಸ್ನ ಕಡಿಮೆ ಇಡಬೇಕು ಅಂದರೆ, ಜಾಸ್ತಿ ಇಟ್ಟರೆ ಕೆಲವು ಟೈಮ್ ಮೋಟ್ರು ಜಾಸ್ತಿಗೆ ಆ್ಯಂಪ್ಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಕೆಲವೇ ಕ್ಷಣದಲ್ಲಿ ಮೋಟ್ರು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಮೋಟ್ರು ಸುಟ್ಟೋಗೋ ಚಾನ್ಸಸ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ರಿಲೇನಲ್ಲಿ ಕರೆಂಟ್ ಕನ್ಸಂಪ್ಷನನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಮೋಟ್ರು ಬರ್ನ್ ಆಗೋದನ್ನು ಅವಾಯ್ಡ್ ಮಾಡಬಹುದು. ಓಕೆ, ಇದು ರಿಲೇ. ಇದೇನಾಗುತ್ತೆ, ಆ್ಯಂಪ್ಸ್ ಏನಾದ್ರು ಜಾಸ್ತಿ ಹೋಯಿತು ಅಂದರೆ ತಕ್ಷಣ ಈ ಒಂದು ಕರೆಂಟು ಇದನ್ನೇನು ಮಾಡುತ್ತೆ, ಜಂಪ್ನ ಡೌನ್ ಮಾಡಿ ಆಫ್ ಮಾಡಿಬಿಡುತ್ತೆ.